ಇದು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂಥ ಸುದ್ದಿನೇ. ಡಿ ಕೆ ಶಿವಕುಮಾರ್ ಸಿಎಂ ಕನಸು ಸದ್ಯಕ್ಕೆ ಭಗ್ನವಾಯ್ತಾ ಅಥವಾ ಇನ್ನೂ ಏನಾದರೂ ಜೀವಂತವಾಗಿದೆಯಾ? ಈಗ ನಾವು ಸ್ಪೋರ್ಟ್ಸಲ್ಲಿ ಹೇಳ್ತೀವಲ್ಲ, ಪ್ಲೇ ಆಫ್ ಹಾದಿ ಇನ್ನೂ ಸುಗಮ ಇಲ್ಲ, ಇನ್ನೂ ಜೀವಂತ ಇದೆ ಅಂತ ಹೇಳ್ತಿದ್ದೀವಲ್ಲ, ಹಾಗೆ ಆ ಥರ ನೋಡ್ಕೊಳ್ಳೋಣ ಇದನ್ನ. ಖರ್ಗೆ ಎಂಟ್ರಿಯಿಂದ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಆರ್ ಅಶೋಕ್ ಟೌನ್ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ. ಬಂಡೆ ವಿಧಾನಸೌಧಕ್ಕೆ ಮೆಟ್ಟಲಾಗ್ತೀನಿ ಅಂತಿದ್ರು, ಕಡಿದ್ರೆ ಶಿಲ್ಪಿ ಆಗ್ತೀನಿ ಅಂತಿದ್ರು. ಈಗ ಡಿ ಕೆ ಶಿವಕುಮಾರ್ ಅವ್ರನ್ನೇ ಕಡಿತಾ ಇದ್ದಾರೆ. ಇದು ವಿರೋಧ ಪಕ್ಷದ ನಾಯಕರ ಮಾತು, ಆರ್ ಅಶೋಕ್ ಅವರ ಮಾತು. ಡಿ ಕೆ ಶಿ ಈಗ ಸಿದ್ದರಾಮಯ್ಯ ಮೆಟ್ಟಲಾಗಿದ್ದಾರೆ ಅಂತ ಆಡ್ಕೊಳ್ತಾ ಇದ್ದಾರೆ, ಮುಂದೆ ಖರ್ಗೆಗೂ ಮೆಟ್ಟಲಾಗ್ತಾರೆ ಅಂತ ಲೇವಡಿ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ರಾಜಕಾರಣದಲ್ಲಿ ದಿಸ್ ಆರ್ ಆಲ್ ಪಾರ್ಟ್ ಅಂಡ್ ಪಾರ್ಸೆಲ್ ಆಫ್ ಪಾಲಿಟಿಕ್ಸ್. ಡಿ ಕೆ ಶಿವಕುಮಾರ್ ಸಿಎಂ ಕನಸು ಭಗ್ನ ಆಗಿದೆ ಅನ್ನೋ ಮಾತನ್ನು ಯಾರು ಹೇಳ್ತಿದ್ದಾರೆ? ಅಪೋಸಿಟ್ ಪಾರ್ಟಿಯವರು ಹೇಳ್ತಿದ್ದಾರೆ. ಬಿಜೆಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ಕೊಡ್ತಾ ಇದ್ದಾರೆ. ಬಂಡೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ ಅಂತಿದ್ರು, ಆದರೆ ಡಿ ಕೆ ಶಿವಕುಮಾರ್ ಹೇಳಿದ್ದನ್ನ ಇವರು ಈ ರೀತಿ ಪುನರುಚ್ಚರಿಸಿ ಟಾಂಗ್ ಕೊಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರನ್ನೇ ಕಡಿತಾ ಇದ್ದಾರೆ, ಮೆಟ್ಲು ಮಾಡ್ಕೋತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರಿಗೂ ಮೆಟ್ಲಾಗಿದ್ದಾರೆ, ಇನ್ನು ಖರ್ಗೆ ಅವ್ರಿಗೂ ಕೂಡ ಮೆಟ್ಲಾಗ್ತಾರೆ. ಇನ್ನೇನು ಅವ್ರದ್ದೇನು ನಡೆಯಲ್ಲ ಅನ್ನೋ ಥರದಲ್ಲಿ ಎದುರಾಳಿಗಳು ಒಂದಿಷ್ಟು ಟಾಂಗ್ ಕೊಡ್ತಾ ಇದ್ದಾರೆ, ಕಿಟ್ಲೆ ಮಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಈಗ ಖರ್ಗೆ ಅವರ ಎಂಟ್ರಿ ಆದ್ಮೇಲೆ ಎಲ್ಲ ಸೈಲೆಂಟ್ ಔಟ್. ಇಷ್ಟು ದಿನ ನಾನು ಮುಖ್ಯಮಂತ್ರಿ ಅಂತ ಇದ್ರು. ಈ ಖರ್ಗೆ ಅವರೇ ನಾನೇ ಬರ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಅದರಿಂದ ಡಿ ಕೆ ಶಿವಕುಮಾರ್ ಅವರ ಕನಸು ಭಗ್ನ ಕನಸಿದೆ, ಭಗ್ನ ಆಗೌಟಿದೆ. ಅವ್ರು ಹೇಳಿದ್ರು, ನಾನು ಆಸಿದರೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ಕನಕಪುರದ ಬಂಡೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ನಾನು ಕಡೆದರೆ ಶಿಲ್ಪಿ ಆಗೋತೀನಿ ಅಂತ ಕಡಿತಾನೇ ಇದ್ದಾರೆ. ಆ ಶಿಲ್ಪಿ ಆಗ್ಲೇ ಇಲ್ಲ, ಕೊನೆಗೆ ಮೆಟ್ಲಾಗದೆ ಗ್ಯಾರಂಟಿ. ಕಾಂಗ್ರೆಸ್ ಪಾರ್ಟಿ ಈಗ ಖರ್ಗೆ ಅವರ ಎಂಟ್ರಿ ಆದ್ಮೇಲೆ ಎಲ್ಲ ಸೈಲೆಂಟ್ ಔಟ್. ಇಷ್ಟು ದಿನ ನಾನು ಮುಖ್ಯಮಂತ್ರಿ ಅಂತ ಇದ್ರು. ಈ ಖರ್ಗೆ ಅವರೇ ಓಕೆ, ಈ ಎಲ್ಲ ಡೆವಲಪ್ಮೆಂಟ್ಸ್ ಎಕ್ಸ್ಪೆಕ್ಟೆಡ್ ಈ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟ ಹಾಗೆ. ಕಾರಣ ಇಷ್ಟೇ, ಇದನ್ನು ಪದೇ ಪದೇ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ರಾಜ್ಯದಲ್ಲಿ 2023ರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಚರ್ಚೆ ಚಾಲ್ತಿಯಲ್ಲಿದೆ. ಅದರಲ್ಲೂ ಕಳೆದ 6 ತಿಂಗಳಿಂದ ಅಂತೂ ಇದು ಭುಗಿಲೆದ್ದಿದೆ. ಆ ಸ್ಯಾಚುರೇಷನ್ ಪಾಯಿಂಟ್ನ ಮೀರ್ತಾ ಇದೆ ಅನ್ನೋದಕ್ಕೆ ಸದ್ಯದ ಬೆಳವಣಿಗೆಗಳು ಸಾಕ್ಷಿಯಾಗ್ತಾ ಇದ್ದಾವೆ. ಆದರೂ ಕೂಡ ಕಾದು ನೋಡುವ ತಂತ್ರದಲ್ಲಿ, ತಾಳ್ಮೆಯಲ್ಲಿ ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಇದೆ ಅಂತ ಹೇಳಿದರೂ ಕೂಡ ಆಶ್ಚರ್ಯ ಇಲ್ಲ. ಅದರ ಜೊತೆಗೆ ಎದುರಾಳಿಗಳು ಕೂಡ ತಮ್ಮದೇ ಆದಂಥ ಆಟ ಟೋಪುಗಳನ್ನು ಆಡ್ತಾ ಇದ್ದಾರೆ ಅಂತ